ಸಂದರ್ಭದಲ್ಲಿ ಬಾಲ್ಯದ ದಿನಗಳು, ನಿಮ್ಮ ಬಾಲ್ಯದ ದಿನಗಳನ್ನ ನೆನಪಿಸ್ಕೊಳ್ಳೋದಾದ್ರೆ ಆ ಸಮಯದಲ್ಲಿ ಅವರ ನೆನಪುಗಳು ಹೇಗಿದೆ? ಅವರ ಪಾತ್ರ, ನಿಮ್ಮ ಬೆಳವಣಿಗೆಯಲ್ಲಿರ್ಬೋದು, ನಿಮ್ಮ ಈ ಮಟ್ಟಕ್ಕೆ ಬೆಳೆಯೋದ್ರಲ್ಲಿ ಅವರ ಪಾತ್ರ ಯಾವ ರೀತಿ ಇದೆ ಅಂತಂತೆ? ಅಂದರೆ ನಾನು ಒಂದು ಮಧ್ಯಮ ಕುಟುಂಬದಿಂದ ಬಂದಿದ್ದು. ನಮ್ಮ ತಾಯಿ ತವ್ರ ಮನೆ ಹೆಸರು ರಂಗಮ್ಮ ಕದಿಮ್ ದಿವಾಣ್ ಅಂತ. ನಮ್ಮ ತಾತ ಹೈಸ್ಕೂಲ್ ಮೇಸ್ಟ್ರಾಗಿದ್ದರು, ಅವ್ರ ಮಗಳು ನಮ್ಮ ತಾಯಿ. ಆವಾಗಿನ ಕಾಲದಲ್ಲಿ ನಮ್ಮ ತಾಯಿ ಒನ್ ಆಫ್ ದಿ ರ್ಯಾಂಕ್ ಸ್ಟೂಡೆಂಟ್ SSLCಯಲ್ಲಿ ಸಹಿತ. ಆಮೇಲೆ ಕಾಲೇಜ್ ಓದಿದ್ರು. ಅದು ಒಂಥರ 42ನೇ ಇಸ್ವಿಯಲ್ಲಿ ಇದು ಉತ್ತರ ಕರ್ನಾಟಕದಲ್ಲಿ ಭಾಳ ಜನ ಓದ್ತಿರ್ಲಿಲ್ಲ. ತುಂಬ ಬುದ್ಧಿವಂತರು ನಮ್ಮ ತಾಯಿ. ಮುಂದೆ ಮದುವೆ ಆಯಿತು, ಮಕ್ಕಳಾದರು. ಹೀಗಾಗಿ ಅವರು ಮುಂದೆ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ. ಅವ್ರಿಗೆ ಅತ್ಯಂತ ಪ್ರಿಯವಾದ ವಿಷಯ ಅಂದರೆ ಇತಿಹಾಸ, ಗಣಿತ ಮತ್ತು ಸಾಹಿತ್ಯ. ಅದು ಅವ್ರ ತಂದೆಯಿಂದ ಅವಳಿಗೆ ಬಳುವಳಿ ಬಂದಿತ್ತು. ಆ ಬಳುವಳಿ ನಮ್ಮ ತಾಯಿಯಿಂದ ನನಗೆ ಬಂದಿದೆ. ನನಗೂ ಇತಿಹಾಸ, ಗಣಿತ ಮತ್ತು ಸಾಹಿತ್ಯ ಬಹಳ ಹೃದಯಕ್ಕೆ ಅತ್ಯಂತ ಪ್ರೀತಿ. ಅಂದರೆ ಈಗ ನೀವು ಸಾಹಿತಿಗಳಾಗಿ, ಬರಹಗಾರರಾಗಿ ಹೊರಹೊಮ್ಮಲಿಕ್ಕೆ ಅವರ ಹೌದು, ಖಂಡಿತವಾಗಿ ಅವಳ ಇನ್ಫ್ಲೂಯೆನ್ಸ್ ನನಗೆ ಬಹಳ ಇದೆ. ಕೆಲವೊಂದರಲ್ಲಿ ನಮ್ಮ ತಾಯಿ ಇನ್ಫ್ಲೂಯೆನ್ಸ್ ನನಗೆ ಆಗಲಿಲ್ಲ, ಕೆಲವೊಂದು ವಿಚಾರದಲ್ಲಿ ಆಯಿತು. ಉದಾಹರಣೆಗೆ ನಮ್ಮ ತಾಯಿ ಬಹಳ ಸ್ಟ್ರಿಕ್ಟ್. ಅಂದರೆ ಅವ್ರಿಗೆ ನಾನು ಜರ್ಮನ್ ಮದರ್ ಅಂತಿದ್ದೆ. 8 ಗಂಟೆಗೆ ಊಟ ಅಂದರೆ ಊಟ ಆಗಲೇಬೇಕು, 10 ಗಂಟೆಗೆ ಓದ್ಲಿಕ್ಕೆ ಕೂಡಬೇಕು ಅಂದ್ರೆ ಕೂಡಲೇಬೇಕು. ಇದೆಲ್ಲ ನಮ್ಮ ತಾಯಿದಿತ್ತು. ಆದರೆ ನಾನು ಸ್ಟ್ರಿಕ್ಟ್ ಇಲ್ಲ. ನನ್ನ ಮಕ್ಕಳ ಜೊತೆಗೂ ಇಲ್ಲ, ಸ್ವತಃ ನನಗೂ ಇಲ್ಲ. ನನಗೆ ಓದ್ಸೋಕೆ ಕೂತ್ಕೊಂಡ್ರೆ 12 ಗಂಟೆಗಾದ್ರೂ ಊಟ ಮಾಡ್ಬೋದು. ನಮ್ಮ ತಾಯಿ ಜರ್ಮನ್ ಡಿಸಿಪ್ಲಿನ್ ಇತ್ತು, ಅದು ನನಗಿಲ್ಲ. ಅದಾಗಲೇಬೇಕು ಅಂತ ಆಗಲೇಬೇಕು. ಆಮೇಲೆ ಅವ್ರಿಗೆ ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ಬಹಳ ಪರ್ಟಿಕ್ಯುಲರ್ ಇದ್ದರು. ಉದಾಹರಣೆಗೆ ನಾವು 4 ಜನ ಮಕ್ಕಳು. ನಮ್ಮ ಅಕ್ಕ ಡಾಕ್ಟರ್ ಸುನಂದಾ ಕುಲಕರ್ಣಿ, ನಾನು, ನನ್ನ ತಂಗಿ ಜಯಶ್ರೀ ದೇಶಪಾಂಡೆ, ನನ್ನ ತಮ್ಮ ಶ್ರೀನಿವಾಸ್ ಕುಲಕರ್ಣಿ ಅಂತ ಭಾಳ ಖ್ಯಾತವತ್ತು ವಿಜ್ಞಾನಿ. ಸಾಯಂಕಾಲ 6:30 ಇಂದ 8:30 ಓದೋ ಟೈಮ್ ಅಂತ ಹಾಕೋರು. ನಮ್ಮ ಅಕ್ಕ ತನ್ನಷ್ಟು ತಾನೇ ಓದ್ಬಿಡ್ತಿದ್ಲು. ನಾನು ಪುಸ್ತಕ ಹೊರಗೆ ಇಟ್ಕೊಂಡು ಒಳಗೆ ಚಂದಮಾಮ ಇಟ್ಕೊಂಡು ಓದ್ತಾ ಇದ್ದೆ. ಯಾಕೆಂದರೆ ಕತೆ ಹುಚ್ಚಿರೋದು. ಸೊ ನಮ್ಮ ತಾಯಿನ ಚೀಟ್ ಮಾಡ್ತಾಯಿದ್ದೆ ನಾನು. ಆ ಥರ ನಮ್ಮ ತಾಯಿಗೆ ಗೊತ್ತಾದ್ದನ್ನು ಹೇಳಿದ್ರು, ನೋಡು, ಯಾರನ್ನಾದರೂ ಚೀಟ್ ಮಾಡ್ಬೋದು, ನಿನ್ನ ಭವಿಷ್ಯವನ್ನು ನೀನು ಚೀಟ್ ಮಾಡ್ಕೋಬಾರ್ದು, ನೀನು ಮಾಡ್ತಿರೋದು ನಿನ್ನ ಭವಿಷ್ಯ ಚೀಟಿಂಗು ಅಂತ. ಅದಾದಮೇಲೆ ನಾನು ಏನು ಮಾಡ್ತಾಯಿದ್ದೆ ಅಂದರೆ 6:30 ಇಂದ 8:30 ಅದು ಓದಿ, ಆ ಸ್ಕೂಲ್ ಪಾಠ ಓದಿ ಆಮೇಲೆ ಚಂದಮಾಮ ಓದೋಕ್ಕೆ ಶುರು ಮಾಡಿ. ಮತ್ತು ಯಾವುದೇ ಒಂದು ಸುಂದರವಾದ ಕಾವ್ಯ ನೋಡಿದ ತಕ್ಷಣ ನಮ್ಮ ತಾಯಿ ಕನ್ನಡ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಬರುತ್ತಾ ಹೀಗೆ ಯೋಚನೆ ಮಾಡ್ತಾನೆ ಇದ್ದರು. ನನಗೆ ಅನಿಸುತ್ತೆ ಇದು ಯಾರ್ದೋ ಟ್ರಾನ್ಸ್ಲೇಷನ್ ನಂಗೆ ಬಹಳ ಚಿಕ್ಕವಳಿದಾಗ ಅವ್ರು ಹೇಳಿದ್ದು, ಮಳೆ ಬಿಲ್ಲಿನಂತೆ ನಮ್ಮ ಬಾಳು ಕ್ಷಣವಾದರೇನು, ಮಳೆ ಬಿಲ್ಲಿನಂತೆ ಅದು ಮಧುರತಮವಲ್ಲವೇನು, ಮಹಿಮೆಯುತ ಜೀವ ದಿನವೊಂದು ಇದ್ದರೇನು, ಹೀನವಾಗಿ ಬಾಳು ಯುಗಗಳಿದ್ದರೇನು. ಅವ್ರು ಬಹುಶಃ ಎಲ್ಲಿ ಓದಿದ್ರು ನೆನಪಿಲ್ಲ. ಇದು ವರ್ಡ್ಸ್ವರ್ತ್ನ ರೇನ್ಬೋ ಇದ್ರದ್ದು ಟ್ರಾನ್ಸ್ಲೇಷನ್ ಅವರೆಲ್ಲೂ ಓದಿರ್ಬೋದು. ನನಗೆ ಅವ್ರು ಹೇಳಿದರು, ಬರೀ ಇಂಗ್ಲೀಷ್ನಲ್ಲಿ ಓದಿದ್ರಲ್ಲ, ಅವ್ರ ಕನ್ನಡದ ಮೇಲೆ ಅಪಾರವಾದ ಪ್ರೇಮ ಇತ್ತು. ಆ ಪ್ರೇಮ ನನಗೆ ಬಂದಿದೆ, ಆದರೆ ಅವರ ಡಿಸಿಪ್ಲಿನ್ ನನಗೆ ಬರಲಿಲ್ಲ. ಮತ್ತು ನಮ್ಮ ತಾಯಿ ಕರಾರುವಕ್ಕಾಗಿ ಪ್ರತಿಯೊಂದು ನೆನಪಿಟ್ಕೊಂಡು ಮನೆ ನಡೆಸ್ತಾಯಿದ್ರು, ನನಗೆ ಅದು ಬಂದಿಲ್ಲ. ಇರಲಿ ಬಿಡು, ಸ್ವಲ್ಪ ಹೆಚ್ಚು ಕಡಿಮೆ ನಾನು. ನಮ್ಮ ತಾಯಿ ಯಾವುದೂ ಹೆಚ್ಚು ಕಡಿಮೆ ಇಲ್ಲ. ನಿಮ್ಮ ಏಳು ಬೀಳುಗಳಲ್ಲಿ ಅವರ ಯಾವ ರೀತಿ ನಿಮಗೆ ಸ್ಫೂರ್ತಿಯಾಗಿದ್ದರು, ಪ್ರೋತ್ಸಾಹವನ್ನು ನೀಡ್ತಿದ್ರು? ನಾವು ಇನ್ಫೋಸಿಸ್ ಶುರು ಮಾಡಿದಾಗ ನಮ್ಮ ತಾಯಿಗೆ ಹೇಳಿದೆ ನಾನು, ನಮ್ಮ ನಾರಾಯಣಮೂರ್ತಿಯವರು ಇನ್ಫೋಸಿಸ್ ಎನ್ನುವ ಒಂದು ಅಡ್ವೆಂಚರ್ ಮಾಡೋಕ್ಕೆ ಹೊರಟಿದ್ದಾರೆ. ನನಗೆ ಅವ್ರ ಮೇಲಿನ ಸಂಬಳಗಳು ಇಲ್ಲ, ಕಂಪ್ನಿ ಅಂದರೆ ಶುರುವಾದಾಗ ಎಲ್ಲಿರುತ್ತೆ, ಅದಕ್ಕೆ ನಮ್ಮಿಬ್ಬರಲ್ಲಿ ಒಬ್ಬರು ಕೆಲಸ ಮಾಡಲೇಬೇಕು. ಯಾಕಂದರೆ ಮನೆಗೆ ಹಿಟ್ಟು ತರೋರು ಯಾರು, ಅಕ್ಕಿ ತರೋರು ಯಾರು, ಅದಕ್ಕೆ ನಾನು ಕೆಲಸ ಮಾಡಬೇಕು. ನನಗೆ ಮಗಳು ಹುಟ್ಟಿದ್ಲು ಅವಾಗ, ಅಕ್ಷತಾ ಅಂತ ಅವಳ ಹೆಸರು. ಅವಳಿಗೆ 50 ದಿನ 60 ದಿನ ಆಗಿತ್ತು ಅಷ್ಟೇ. ಅದಕ್ಕೆ ನಾನು ಬಾಂಬೆಗೆ ಹೋದರೆ ನನಗೆ ಟೂರಿಂಗ್ ಕೆಲಸ ಇತ್ತು ಅವಾಗ. ನಾನು ಏನು ಮಾಡಲಿ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಅವ್ರು ಹೇಳಿದ್ರು 90 ದಿನ ಆಗೋವರೆಗೂ ನೀನು ವೇಟ್ ಮಾಡು, 3 ತಿಂಗಳ ಮಗು ಆದಮೇಲೆ ನಾನು ನಮ್ಮ ತಾಯಿ ಹೇಳಿದೆ ನನಗೆ, ಈ ಮಗು ನನ್ನ ಹತ್ರ ಬಿಟ್ಟು ಹೋಗು, ನನಗೆ ಬಾಂಬೆಗೆ ಬರಲಿಕ್ಕಾಗೋದಿಲ್ಲ, ನಾನು ಹುಬ್ಬಳ್ಳಿಲಿ ಮಗುವನ್ನು ನನ್ನ ಮಗುವಿನ ಥರ ಸಾಕ್ತೀನಿ, ನೀನು ನಿಶ್ಚಿಂತೆಯಾಗಿ ಹೋಗಿ ಇನ್ಫೋಸಿಸ್ ಎನ್ನುವ ಈ ಸಾಹಸದಲ್ಲಿ ನೀನು ಪಾತ್ರಳಾಗು, ಆದರೆ ಮಗುನ ನಾನು ನೋಡ್ಕೋತೀನಿ ಅಂತ. 56 ವರ್ಷದ ನಮ್ಮ ತಾಯಿ 90 ದಿನಗಳ ಅಕ್ಷತಾನ ಮುಂದಿನ 5 ವರ್ಷ ನೋಡಿಕೊಂಡ್ರು. ನನ್ನ ಮಗಳಿಗೆ ಎಷ್ಟೋ ವರ್ಷ ನಾನು ಯಾರು ಅವಳು ಯಾರು ಗೊತ್ತಾಗ್ತಿರ್ಲಿಲ್ಲ. ನಮ್ಮ ತಾಯಿನೇ ತನ್ನ ತಾಯಿ ಅನ್ಕೋತಾ ಇದ್ದವಳು, ನಾನು ಅವಳು ಚಿಕ್ಕಮ್ಮ ಅನ್ಕೋತಾ ಇದ್ಲು. ಅಂದರೆ ಅದು ಒಂದು ಎಂಥ ಸಾಹಸ. ಈಗ ನನಗೆ ಯಾರಾದರೂ ಮತ್ತು ಮೊಮ್ಮಗನ ಸಾಕು ಅಂದರೆ ನಾನು ಎತ್ಕೋತೀನಿ, ಅದ್ರ ಸಾಕು ಅಂದರೆ ನಂಗೆ ಭಯ ಬರುತ್ತೆ. ಅಂಥದ್ದು ನಮ್ಮ ತಾಯಿ ದೊಡ್ಡ ಜವಾಬ್ದಾರಿನ ನೀನು ಮಗುನ ಬಂದು ಬೇಕಾದಾಗ ನೋಡ್ಕೊಂಡು ಹೋಗಿ, ಆದರೆ ನಾನು ನನ್ನ ಮಗುವಿನಗಿಂತ ಹೆಚ್ಚಿನ ಕಾಳಜಿಯಿಂದ ವಹಿಸ್ತೀನಿ ಅಂದರು. ಅದಕ್ಕೆ ನಾನು ಜೀವನ ಪರ್ಯಂತ ಅವಳಿಗೆ ಕೃತಜ್ಞತೆ ಆಗಿದ್ದೇನೆ. ಕೇವಲ ಮಗುನ ಸಾಕೋದಲ್ಲ, ಆ ಸಂಸ್ಕಾರವನ್ನು, ಆ ಮೌಲ್ಯಗಳನ್ನು ಮಕ್ಕಳಿಗೆ ಅವ್ರು ಎರಡೂ ನನ್ನ ಮಕ್ಕಳಿಗೆ ಕೊಟ್ಟರು. ಮತ್ತು ನನಗೆ ನಮ್ಮ ತಾಯಿ ಇನ್ನೊಂದು ಹೇಳಿದ ನಂಗೆ ಬಹಳ
ನಾನು ಅದ್ರ ಮೇಲೆ ಒಂದು ಆರ್ಟಿಕಲ್ಲು ಬರೆದಿದ್ದೀನಿ, ನನ್ನ ತಾಯಿಯ ಉಪದೇಶ ಅಂತ, ಮೈ ಮದರ್ಸ್ ಅಡ್ವೈಸ್ ಅಂತ ಕಾಲಮ್ ಬರೆದಿದ್ದೆ ಮುಂಚೆ. ಎಲ್ಲ ಹೆಣ್ಣುಮಕ್ಕಳು ಮದುವೆ ಆದಾಗ ತಾಯಿ ಅಂದರೆ ಏನು ಹೇಳ್ತಾರೆ, ಅದು ನಮ್ಮ ತಾಯಿನೂ ಹೇಳಿದರು, ಅತ್ತೆ ಮನೆಗೆ ಹೊಂದ್ಕೋಬೇಕು, ಆದಷ್ಟು ನೀನು ಸಮರಸವನ್ನು ತರಬೇಕು, ವಿರಸವನ್ನು ತರಬಾರ್ದು, ಆಮೇಲೆ ನಿನ್ನದೇ ಹಠ ಅಂತ ನೀನು ನಡೆಸಬಾರ್ದು, ಸುಧಾರಿಸ್ಕೊಂಡು ಅದು ಆವಾಗಿನ ಕಾಲದಲ್ಲಿ ಎಲ್ಲ ತಾಯಿ ಅಂದರು ಹೇಳೋದು ಅದನ್ನು ಹೇಳಿದರು. ನನಗೆ ಅಡುಗೆ ಬರ್ತಾ ಇದ್ದಿದ್ದಿಲ್ಲ, ನಮ್ಮ ತಾಯಿ ಹೇಳಿದ್ರು ಮುಚ್ಚಿಡಬೇಡ, ನನಗೆ ಅಡುಗೆ ಬರೋಲ್ಲ ಅನ್ನೋದು ಹೇಳಿಬಿಡು, ಮಾಡ್ತೀನಿ ಅಂತ ಸುಳ್ಳು ಹೇಳಿ ಸಾಮಾನು ಕೆಡಿಸ್ಬೇಡ ಅಂತ. ಅವನ್ನೆಲ್ಲ ಹೇಳಿದ್ಮೇಲೆ ಇನ್ನೊಂದು ಮಾತು ಹೇಳಿದರು, ಅದು ಬಹುಶಃ ಅನೇಕ ತಾಯಂದರು ಮಕ್ಕಳಿಗೆ ಹೇಳ್ತಾರೇನೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ತಾಯಿ ನನಗೊಂದು ಮಾತು ಹೇಳಿದ್ರು, ಏನಂದರೆ ನೀನು ಕೆಲಸ ಮಾಡ್ತೀಯ, ನನ್ನ ಗಂಡನೂ ಕೆಲಸ ಮಾಡ್ತಾರೆ, ಸಂಬಳದಲ್ಲಿ ಕೆಲವು ರೂಪಾಯಿಗಳನ್ನು, ಕೆಲವು 100 ರೂಪಾಯಿಗಳನ್ನು ನಿನ್ನ ಗಂಡನಿಗೆ ಗೊತ್ತಾಗದ ಹಾಗೆ ಒಂದು ತೆಗೆದಿಟ್ಕೋಬೇಕು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಾಮಾನ್ಯವಾಗಿ ಗಂಡಸರಿಗೆ ಜೀವನದಲ್ಲಿ ಮುಂದಾಗುವ ಕಷ್ಟಗಳ ಕಲ್ಪನೆ ಇರೋದಿಲ್ಲ, ಹೆಣ್ಣು ಮಕ್ಕಳಿಗೆ ಆ ಕಲ್ಪನೆ ಬರಬೇಕು, ಆ ದೂರದರ್ಶಿತ್ವ ಹೆಣ್ಣು ಮಕ್ಕಳಿಗೆ ಬರಬೇಕು, ಬರ್ತದೆ ಅದು. ಆವಾಗ ಬಂದಾಗ ನೀನು ಸಾಲ ಮಾಡಬಾರ್ದು, ಈ ಹಣವನ್ನು ನೀನು ಗಂಡನಿಗೆ ಗೊತ್ತಾಗದಾಗ ಯಾವಾಗ ತೆಗೆದಿಟ್ಟಿರ್ತಿಲ್ಲ ಅದನ್ನು ಕೆಲವೇ ಒಂದು ಸಂದರ್ಭದಲ್ಲಿ ಮಾತ್ರ ಹೊರಗೆ ತರಬೇಕು, ಉಳಿದ ವಿಚಾರದಲ್ಲಿ ಇಲ್ಲ ಅಂತ ನೀವು ಮರ್ತು ಬಿಡಬೇಕು. ನಾನು ಕೇಳಿದ ಅಂಥ ಸಂದರ್ಭಗಳು ಯಾವಿರುತ್ತವೆ, ಅವಳು ಹೇಳಿದ್ದು ಚಿನ್ನ ಕೊಳ್ಳಿಕ್ಕೆ ಅಲ್ಲ, ಸೀರೆ ಕೊಳ್ಳಿಕ್ಕೆ ಅಲ್ಲ, ಮೆಡಿಕಲ್ ಏನಾದರೂ ಎಮರ್ಜೆನ್ಸಿ ಬಂದಾಗ ಮತ್ತು ಜೀವನದಲ್ಲಿ ಅದು ಅತ್ಯಂತ ಮಹತ್ವದ ಪರಿಸ್ಥಿತಿ ಅಂದಾಗ, ವಿದ್ಯಾಭ್ಯಾಸ ಮಕ್ಕಳದ್ದು ಬಂದಾಗ ಆವಾಗ ಉಪಯೋಗ ಆಗುತ್ತೆ. ನಾನು ಈಗ ತಾನೇ ಮದುವೆ ಆಗಿದೆ, ಮಕ್ಕಳದಾಗ ನೋಡೋಣ. ಅವಳು ಹೇಳಿದ್ಲು, ಇಲ್ಲ, ಹನಿ ಹನಿ ಕೂಡಿದರೆ ಹಳ್ಳ, ಇವತ್ತಿನಿಂದ ನೀನು ಒಂದು ಡಬ್ಬಾದಲ್ಲಿ ಇಷ್ಟು ರೂಪಾಯಿ ಅಂತ ತೆಗೆದು ನಿನಗೆ ಎಷ್ಟು ಸಾಧ್ಯವಿದೆ ಅದು, ಅದನ್ನು ಯಾವ ಕಾಲಕ್ಕೂ ನೀವು ಹೊರಗೆ ತೆಗಿಬಾರ್ದು ಅಂತ. ಮುಂಚೆನೇ ಅಯ್ಯೋ ನಮ್ಮ ತಾಯಿ ಏನು ಹೇಳ್ತಾರೆ ಬಿಡು ಅನ್ನಿಸ್ತು. ಆಮೇಲೆ ನಾನು ಸ್ವಲ್ಪ ಅಜ್ಞಾಧಾರಗಳು, ನಮ್ಮ ತಾಯಿ ಹೇಳಿದ್ರು ಇವ್ರಿಗೆ ಅರ್ಥ ಇರ್ಬೋದು ಅಂತ ತಿಳ್ಕೊಂಡು, ನಮ್ಮಮ್ಮ ಹೇಳಿದ್ರು ಇದನ್ನು ನಾನು ನಮ್ಮ ತಾಯಿ ನನಗೆ ಹೇಳಿದರು, ಅದರಿಂದ ನನ್ನ ಜೀವನದಲ್ಲಿ ನಿಮ್ಮ ಮಕ್ಕಳಿಗೆಲ್ಲ ಫೀಸ್ ಕಟ್ಟೋಬೇಕಾದ್ರೆ ನಾನು ಸಹಾಯ ಮಾಡ್ತಿದ್ದೆ ಅಂತ. ಓಕೆ. ಸೊ ನಾನು ಅದೊಂದು ಓಲ್ಡ್ ಟಿನ್ ಡಬ್ಬದಲ್ಲಿ, ಹಳೆಯ ಡಬ್ಬದಲ್ಲಿ ಎಲ್ಲ ಅಕ್ಕಿ ಬೇಳೆ ಬಂದಿದ್ದೆಲ್ಲ ಅದನ್ನ ಇಟ್ಬಿಟ್ಟಿರ್ತಿದ್ದೆ. ತಿಂಗಳ 100, 200, 500 ನಮಗೆ ಎಷ್ಟಾಗುತ್ತೆ ಅದು ತೆಗಿತಾ ಇದ್ದೆ. ಯಾವಾಗ ನಾರಾಯಣಮೂರ್ತಿಯವ್ರು 1981ರಲ್ಲಿ ನಾನು ಇನ್ಫೋಸಿಸ್ ಶುರು ಮಾಡ್ತೀನಿ ಅಂದಾಗ ನನಗೆ ಸ್ವಲ್ಪ ದುಡ್ಡು ಬೇಕು ಅಂದರೆ ನನ್ನ ಕಡೆ ದುಡ್ಡಿಲ್ಲ ಅಂದ್ಬಿಟ್ಟೆ, ನಾನು ಸುಳ್ಳು ಹೇಳಿದೆ. ಆಗ ಹೇಳಿದ್ರು ನಿನ್ನ ಕಡೆ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ, ಆದರೆ ನನಗೆ ಒಂದು ಸ್ವಲ್ಪ ದುಡ್ಡಿದ್ರೆ ನಾನು ಈ ಕಂಪನಿನ ಶುರು ಮಾಡಬಲ್ಲೆ ಅಂತ. ಆವಾಗ ನಾನು ಯೋಚನೆ ಮಾಡಿದೆ, ಆವಾಗ ಟೆಲಿಫೋನ್ ಇಲ್ಲ ನಮ್ಮ ಮನೆಯಲ್ಲಿ. ನಮ್ಮ ತಾಯಿ ಏನು ಹೇಳಿದ್ರು, ಜೀವನದಲ್ಲಿ ಕಷ್ಟವಾದ ಪರಿಸ್ಥಿತಿಯಲ್ಲಿ ಮಾತ್ರ ಈ ದುಡ್ಡು ಹೊರಗೆ ತೆಗಿಬೇಕು ಅಂತ. ಮೂರ್ತಿ ಹೇಳಿದ್ರು, ನನಗೊಂದು ಕನಸಿದೆ, ಆ ಕನಸನ್ನು ನನಸು ಮಾಡಲಿಕ್ಕೆ ನಿನ್ನ ಸಹಾಯ ಬೇಕು, ಅದ್ರ ಜೊತೆಗೆ ಸ್ವಲ್ಪ ಹಣದ ಸಹಾಯನೂ ಬೇಕು ಅಂತ. ಎಷ್ಟು ಬೇಕು ಅಂದೆ. ಅವ್ರು ಹೇಳಿದ್ರು, ದೊಡ್ಡ ಉದ್ದಿಮೆ ನಾವು ಗಿಷನ್ ಕೊಳ್ಳೋದಿರೋಲ್ಲ ಇದರಲ್ಲಿ, ಇದು ಬೌದ್ಧಿಕವಾದ ಒಂದು ಕಸರತ್ತಿನ ಕೆಲಸ, ಒಂದು 10,000 ರೂಪಾಯಿ ಆದರೆ ಸಾಕು ಅಂತ. ಅವ್ರು ಮಲ್ಕೊಂಡ್ಮೇಲೆ ನಾನು ಓಲ್ಟಿನ ಡಬ್ಬ ತೆಗೆದ್ರೆ ಅದರಲ್ಲಿ 10,250 ರೂಪಾಯಿ ಇತ್ತು. ಆ 10,000 ರೂಪಾಯಿನ ನಾನು ಗುರುವಾರ ದಿನ ನಾರಾಯಣಮೂರ್ತಿಯವ್ರನ್ನ ಕರೆದು, ಇದು ನಾನು ನಿಮಗೆ ಗೊತ್ತಾಗದ ಆಗಿರೋ ಹಾಗೆ ತೆಗೆದಿಟ್ಟಿರೋ ದುಡ್ಡು, ಇದನ್ನು ನಾನು ಒಂದು ಒಳ್ಳೆಯ ಮನಸ್ಸಿನಿಂದ ನಿಮ್ಮ ಕನಸಿಗೆ ಬೆಂಬಲವಾಗಲಿ ಅಂತ ಕೊಡ್ತೀನಿ, ಹೊರತು ಇದರಲ್ಲಿ ಲಾಭ ನಷ್ಟದ ವಿಚಾರ ನನಗಿಲ್ಲ ಅಂತ ನಾನು ಕೊಟ್ಟೆ. 250 ರೂಪಾಯಿ ಮತ್ತೆ ತೆಗೆದಿಟ್ಕೊಂಡೆ ಅದರಲ್ಲಿ. ನಾನು ಎಕನಾಮಿಕ್ಸ್ನಲ್ಲಿ ಸ್ಟ್ರಾಂಗ್ ಪಾಯಿಂಟ್ ಅಲ್ಲ ನಂದು, ಆದರೆ ನಾನು ಐ ಆಮ್ ದ ಬೆಸ್ಟ್ ಇನ್ವೆಸ್ಟರ್. ನಾನು ಕೊಟ್ಟಿರೋ 10,000 ರೂಪಾಯಿ ಇವತ್ತಿಗೆ ನೀವು ನೋಡ್ಬೋದು ಏನಾಗಿದೆ. ಹೌದು. ಅದಕ್ಕೆ ನನ್ನ ತಾಯಿಯೇ ಮೂಲ ಕಾರಣ ಅಂತಲೇ ಹೇಳ್ತೀನಿ.